ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೆ, ಸಾಕಷ್ಟು ದಿನಗಳಿಂದ ನಾವು ಜಿ ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ತರೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಆದರೆ ವಿವರಣಾತ್ಮಕ ವಿಡಿಯೋಗಳನ್ನು ತರ್ತಾಯಿದ್ದೀವಿ. ಈ ದಿನ ನಾವು ಕರ್ನಾಟಕದ ನದಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಅದು ಪ್ರಶ್ನೋತ್ತರಗಳ ರೂಪದಲ್ಲಿ. ಹಾಗೆಯೇ ಈ ವಿಡಿಯೋ KPSC ಮೌಲಾನಾ ಆಜಾದ್ ನೇಮಕಾತಿ, ಹಾಗೆಯೇ PC, PSI ಹಾಗೆ PDO ಈ ಮೊದಲಾದ ಪರೀಕ್ಷೆಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯೋಗಕಾರಿಯಾಗಲಿದೆ. ಹಾಗಾದರೆ ಅಲ್ಲದೆ ನಾನು ನಿಮಗೊಂದು ಮಾಹಿತಿ ಕೂಡ ಕೊಡ್ತಾಯಿದ್ದೀನಿ. ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ನಮ್ಮ ವೀಡಿಯೋಗಳನ್ನೆಲ್ಲನೂ ಒಂದು ಕಡೆ ನಿಮಗೆ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಟೈಮ್ 2-3 ವೀಡಿಯೋಗಳು ಸಿಗುತ್ತೆ. ಹಾಗಾಗಿ ಆ ವಿಡಿಯೋಗಳ ಲಿಂಕ್ಗಳನ್ನು ಒಂದೇ ಸ್ಥಳದಲ್ಲಿ ನೀಡುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ವಿ. ಹಾಗೆ ನಮ್ಮಲ್ಲಿರುವಂಥ ಕೆಲವೊಂದು PDF ಕೂಡ ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ತಾವು 8217670405 ನಂಬರಿಗೆ ವಾಟ್ಸಪ್ ಮೆಸೇಜನ್ನು ಮಾಡಿ. ಅಲ್ಲದೆ ತಾವು ಈ ನಂಬರ್ನ ಕೂಡ ನಿಮ್ಮದೇ ಆದಂಥ ಗ್ರೂಪ್ಗಳಿದ್ದರೆ ಅದಕ್ಕೆ ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, ಕರ್ನಾಟಕ ನದಿಗಳ ಬಗ್ಗೆ ಈಗ ತಿಳಿಯೋಣ. ಕರ್ನಾಟಕ ನದಿಗಳನ್ನು ನಾವು ಬಹಳ ಮುಖ್ಯವಾಗಿ ಪೂರ್ವ ಅಭಿಮುಖವಾಗಿ ಹರಿಯುವಂಥ ನದಿಗಳು, ಹಾಗೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿಗಳು ಅಂತ ನಾವೇನು ಮಾಡ್ತೀವಿ, ವಿಭಾಗ ಮಾಡ್ತೀವಿ. ಇಲ್ಲಿ ನಿಮಗೆ ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳ ಕೆಲವು ಹೆಸರುಗಳನ್ನು ನೀಡಲಾಗಿದೆ. ಅದರಲ್ಲಿ ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಹಾಗೆ ಡೋಣಿ ಈ 5 ನದಿಗಳು ಕೂಡ ಕೃಷ್ಣಾ ನದಿಯ ಉಪನದಿಗಳು. ಹಾಗಾದರೆ ಕೃಷ್ಣಾ ನದಿ ನಿಮಗೆ ನೆನಪಿರಲಿ ಸ್ನೇಹಿತರೆ, ಅದು ಪೂರ್ವ ಅಭಿಮುಖವಾಗಿ ಹರಿಯುವಂತಹ ಕರ್ನಾಟಕದ ನದಿ. ಆದರೆ ಕರ್ನಾಟಕದಲ್ಲೇ ಇದು ಹುಟ್ಟೋದಿಲ್ಲ. ಇದು ಅಂದರೆ ಕರ್ನಾಟಕದಲ್ಲಿ ಇದು ಸುಮಾರು 480 ಕಿಲೋಮೀಟ್ರು ಹರಿಯುತ್ತೆ. ಇದು ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರದಲ್ಲಿ ಈ ನದಿ ಹುಟ್ಟುತ್ತೆ. ಸುಮಾರು 1392 ಕಿಲೋಮೀಟ್ರ್ ದೂರ ಚಲಿಸಿ ಇದು ಮುಂದೆ ಬಂಗಾಳ ಕೊಲ್ಲಿಯಲ್ಲಿ ಏನು ಮಾಡುತ್ತೆ, ಅದು ಹೋಗಿ ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಮತ್ತು ಡೋಣಿ. ಇದಲ್ಲದಂಗೆ ಇನ್ನೂ ಪ್ರಮುಖ ನದಿಗಳಿದೆ ಪೂರ್ವ ಅಭಿಮುಖವಾಗಿ ಹರಿಯುವಂಥ ನದಿಗಳು. ಅದರಲ್ಲಿ ಕಾವೇರಿ, ನಮ್ಮ ತಾಯಿ ಕಾವೇರಿ ಕೂಡ ಒಬ್ಬರು. ದಕ್ಷಿಣದ ಗಂಗೆ ಕಾವೇರಿ ಕೂಡ ಪೂರ್ವ ಅಭಿಮುಖವಾಗಿ ಹರಿಯುತ್ತಾಳೆ. ನಿಮಗೆ ಗೊತ್ತೇ ಇದೆ, ಕಾವೇರಿ ನದಿ ತಲಕಾಡಲ್ಲಿ ಹುಟ್ಟುತ್ತೆ. ಹಾಗೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅದು ಜನ್ಮ ತಾಳುತ್ತೆ. ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಪೂರ್ವ ಅಭಿಮುಖವಾಗಿ ಹರಿದು 804 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ. 804 ಕಿಲೋಮೀಟರ್ ಹರಿದು ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಹರಿಯುತ್ತೆ. ತಮಗೆ ನೆನಪಿರಲಿ. ಕಾವೇರಿ ನದಿ ಉಪನದಿಗಳನ್ನು ನೋಡೋದಾದರೆ ಹೇಳ್ತೇನೆ. ಹಾಗೆಯೇ ನಿಮಗೆ ಆದರೂ ಹೇಳೇ ಬಿಡ್ತೀನಿ. ಹೇಮಾವತಿ, ಹಾರಂಗಿ ಮತ್ತು ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣವತಿ ಹೀಗೆ ಸಾಕಷ್ಟು ಉಪನದಿಗಳನ್ನು ಕಾವೇರಿ ಹೊಂದಿದ್ದಾಳೆ. ಇದಲ್ಲದಂಗೆ ನಾವು ಕೃಷ್ಣ ನೋಡಿದ್ವಿ, ಹಾಗೆ ಕಾವೇರಿ ನೋಡಿದ್ವಿ. ಹಾಗೆ ಇನ್ನೆರಡು ನದಿಗಳಿದೆ, ಪೆನ್ನಾರ್ ಮತ್ತು ಪಾಲಾರ್. ಈ ಪೆನ್ನಾರ್ ಮತ್ತು ಈ ಪಾಲಾರ್ ನದಿಗಳು ಕೂಡ ಅವು ಕೂಡ ಏನು ಹರಿಯುತ್ತೆ, ಪೂರ್ವ ಅಭಿಮುಖವಾಗಿ ಹರಿಯುವಂಥ ನದಿಗಳ ಪಟ್ಟಿಯಲ್ಲಿದೆ. ಕಾವೇರಿ, ಕೃಷ್ಣ, ಪೆನ್ನಾರ್ ಮತ್ತು ಪಾಲಾರ್ ಈ 4 ಪ್ರಮುಖ ನದಿಗಳು ಏನು ಮಾಡುತ್ತೆ, ಅವು ಪೂರ್ವ ಅಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗಾದರೆ ಈಗ ತಮ್ಮೊಂದಿಗೆ ಒಂದು ಭೂಪುಟವನ್ನು ತೋರಿಸ್ತೀನಿ, ಕರ್ನಾಟಕ ನದಿಗಳ ಭೂಪುಟ. ಇಲ್ಲಿ ನೋಡಿ, ಇಲ್ಲಿ ಮಾಂಜರ ಮತ್ತು ಕಾರಂಜ ಇವೆಲ್ಲ ಬೀದರ್ ಜಿಲ್ಲೆಯಲ್ಲಿ ಹರಿಯುವಂಥ ಪ್ರಮುಖ ನದಿಗಳು. ನಾನು ಕೂಡ ಬೀದರಲ್ಲಿ ಬಸವಕಲ್ಯಾಣದಲ್ಲಿ ಇದ್ದೀನಿ. ಇರಲಿ, ಇಲ್ಲಿಂದ ನಮ್ಮ ಚಾನಲ್ ಆಪ್ರೇಟ್ ಆಗುತ್ತೆ ಸ್ನೇಹಿತರೆ, ಬಸವಕಲ್ಯಾಣದಿಂದ. ಅಲ್ದಂಗೆ ಮುಲ್ಲಾಮರಿ ಮತ್ತು ಬೆಣ್ಣೆತೊರೆ ಇವು ಗುಲ್ಬರ್ಗದಲ್ಲಿ ಹರಿಯುತ್ತೆ. ಹಾಗೆಯೇ ಇಲ್ಲಿ ಕಾಣಿಸ್ತಾ ಇದೆ ಭೀಮಾ ನದಿ. ಈ ಭೀಮಾ ನದಿ ನಿಮಗಾಗಲೇ ಹೇಳಿದ್ದೀನಿ, ಕೃಷ್ಣಾ ನದಿಯ ಉಪನದಿ. ಹಾಗೆಯೇ ಡೋಣಿ ಇದೆ. ಇಲ್ಲಿ ನೀವು ಡೋಣಿ ಚಿತ್ರ ನೋಡ್ಬೋದು. ಡೋಣಿ, ಹಾಗೆಯೇ ಘಟಪ್ರಭಾ, ಆನಂತರ ಮಲಪ್ರಭಾ, ಬೆಣ್ಣಿಹಳ್ಳ ಇವು ಎಲ್ಲ ಕೂಡ ಕಾವೇರಿ ನದಿಯ ಉಪನದಿ. ಮುಂದೆ ತುಂಗಭದ್ರನೂ ಕೂಡ ಕಾವೇರಿ ನದಿ, ಕೃಷ್ಣಾ ನದಿಯ ಉಪನದಿಗಳು. ತುಂಗಭದ್ರಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ಬೆಣ್ಣಿಹಳ್ಳಿ ಇವೆಲ್ಲ ಕೂಡ ಕೃಷ್ಣಾ ನದಿಯ ಉಪನದಿಗಳು. ಹೌದಾ, ನಾನು ಈಗಾಗಲೇ ಹೇಳಿದ್ದೀನಿ, ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ, ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ.
ಮುಂದೆ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ನಿಮಗೆ ನೆನಪಿರಲಿ ಸ್ನೇಹಿತರೆ, ಈ ಕೂಡಲ ಸಂಗಮ ನಿಮಗೆ ಗೊತ್ತಿದೆ. ಈ ಕೂಡಲ ಸಂಗಮದಲ್ಲಿ ಏನು ಮಾಡುತ್ತೆ, ಮಲಪ್ರಭಾ ಕೃಷ್ಣಾ ನದಿ ಎರಡೂ ಕೂಡ ಸಂಗಮ. ಮಲಪ್ರಭಾ ನದಿ ಮತ್ತು ಕೃಷ್ಣಾ ನದಿಯ ಸಂಗಮಕ್ಕೆ ಏನಂತಾರೆ, ಕೂಡಲ ಸಂಗಮ ಅಂತ ಕರೀತಾರೆ ಅಲ್ವ ಸ್ನೇಹಿತರೆ. ಹಾಗೆ ನಾವು ತುಂಗಭದ್ರಾ ನದಿ ಬಗ್ಗೆ ಹೇಳೋದ್ರೆ ತುಂಗಾ ಮತ್ತು ಭದ್ರಾ ಇವು ಎರಡೂ ಕೂಡ ಈ ನದಿಗಳು ಒಂದು ಕಡೆ ಸೇರುತ್ತೆ. ಅದು ಕೂಡ್ಲಿ ಅಥವಾ ಕೂಡ್ಲಿ ಅಂತ ಕರೀತಾರೆ. ಇವೆರಡು ಅಲ್ಲಿ ಸೇರುವಂಥ ನದಿಗಳು. ಹಾಗೆ ತುಂಗಭದ್ರಾ ನದಿ ಉಪನದಿಗಳು ಕೂಡ ಸಾಕಷ್ಟಿದೆ. ಮತ್ತು ಈ ಭೂಪಟ ಕೆಳಗಡೆ ನೋಡೋದಾದರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ ಕಾವೇರಿ ನದಿ ಬಗ್ಗೆ ಹೇಳಿದೆ. ಇಲ್ಲಿ ಕಾವೇರಿ ನದಿಯನ್ನು ನೀವು ನೋಡ್ಬೋದು. ಚಿತ್ರದಲ್ಲಿ ಕಾವೇರಿ ನದಿ ಕಾಣಿಸ್ತಾ ಇದೆ. ಈ ಕಾವೇರಿ ನದಿಯ ಉಪನದಿಗಳು ಕೂಡ ಸಾಕಷ್ಟಿದೆ. ಇಲ್ಲಿ ನೋಡ್ಬೋದು ಕಪಿಲ, ಲಕ್ಷ್ಮಣ ತೀರ್ಥ, ಹಾಗೆಯೇ ಹೇಮಾವತಿ, ಹಾರಂಗಿ, ಶಿಂಷಾ, ಹಾಗೆಯೇ ಈ ನದಿ ಕೂಡ, ಇವೆಲ್ಲ ಅರ್ಕಾವತಿ, ಸುವರ್ಣ, ಇವೆಲ್ಲ ಕೂಡ ಕಾವೇರಿ ನದಿಯ ಉಪನದಿಗಳು ಅನ್ನೋದು ಕೂಡ ತಮಗೆ ಗೊತ್ತಾಯಿತು. ಹಾಗೆಯೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ, ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನೀವು ಸಾಕಷ್ಟು ಪ್ರಶ್ನೆಗೆ ಉತ್ತರವನ್ನು ಹೇಳಬಲ್ಲಿರಿ ಸ್ನೇಹಿತರೆ. ಹಾಗೆಯೇ ನಿಮಗೆ ನೇತ್ರಾವತಿ ನದಿ ಕಾಣಿಸ್ತಾ ಇದೆ. ಇದು ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿ ನೇತ್ರಾವತಿ. ಇಲ್ಲಿ ಶರಾವತಿ ಇದ್ದಾರೆ, ಇಲ್ಲಿದು ನೇತ್ರಾವತಿ. ಈ ಶರಾವತಿ, ನೇತ್ರಾವತಿ ಇವು ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿಗಳು. ಹಾಗೆಯೇ ಇದಲ್ದಂಗೆ ಕಾಳಿ, ಬೆಡ್ತಿ, ಅಘನಾಶಿನಿ, ವರಹಿ ಇವೆಲ್ಲ ನದಿಗಳು ಇಲ್ಲಿದೆ. ತಾವು ನೋಡ್ಬೋದು ಕಾಳಿ, ಬೆಡ್ತಿ ಚಿತ್ರ ಕಾಣಿಸ್ತದೆ. ಗೋವಾದ ಹತ್ತಿರ ಅಂತ ಅನಿಸುತ್ತೆ ನಿಮಗೆ. ಇಲ್ಲಿ ನೋಡಿ ಕಾಳಿ ಇದೆ, ಬೆಡ್ತಿ ಇದೆ, ಹಾಗೆಯೇ ಶರಾವತಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲ ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿಗಳು. ಇವು ಮಲೆನಾಡಲ್ಲಿ ಹುಟ್ಟುತ್ತೆ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ಆನಂತರ ಏನು ಮಾಡುತ್ತೆ, ಇವು ಸಾಕಷ್ಟು ಜಲಪಾತವನ್ನು ಸೃಷ್ಟಿಸುವ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾದರೆ ಇದರ ಮೇಲೆ ಏನೆಲ್ಲ ಪ್ರಶ್ನೆಗಳು ನಮಗೆ ಅನುಕೂಲವಾಗ್ಬೋದು ಅಂತ ತಮಗೆ ಈಗ ಇಷ್ಟರಲ್ಲಿ ತಿಳಿದಿರ್ಬೋದು. ಹಾಗಾದರೆ ಮೊದಲ ನದಿಯ ಬಗ್ಗೆ ಎರಡನೇ ಪ್ರಶ್ನೆಯನ್ನು ತಗೊಳ್ಳೋಣ. ಮಹಾರಾಷ್ಟ್ರದ ಭೀಮಾಶಂಕರ ಬಳಿಯಲ್ಲಿ ಉಗಮವಾಗುವಂಥ ನದಿ ಯಾವುದು? ಮಹಾರಾಷ್ಟ್ರದ ಭೀಮಾಶಂಕರ, ಈ ಭೀಮಾಶಂಕರದ ಬಳಿ ಹುಟ್ಟುವಂಥ ನದಿ ಯಾವುದು ಅಂದರೆ ಅದು ಭೀಮಾ ನದಿ. ಭೀಮಾಶಂಕರ ಅಂಬಲ್ಲಿ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಹುಟ್ಟುತ್ತೆ. ಹಾಗೆ ಉತ್ತರ ಪಿನಾಕಿನಿ ನದಿ ಅಂತ ಅದರ ಮತ್ತೊಂದು ಹೆಸರೇನು? ಇದರ ಮತ್ತೊಂದು ಹೆಸರು ಪೆನ್ನಾರ್ ನದಿಗೆ ಉತ್ತರ ಪಿನಾಕಿನಿ ನದಿ ಅಂತ ಕರೀತಾರೆ, ನೆನಪಲ್ಲಿರಲಿ ಸ್ನೇಹಿತರೆ. ಹಾಗೆ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸೋ ನದಿ ಛಾಯಾ ಭಗವತಿ. ಈ ಛಾಯಾ ಭಗವತಿ ಇದು ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ಇದು ಛಾಯಾ ಭಗವತಿ ಡೋಣಿ ನದಿ ಏನಿದೆ ನೋಡಿ, ಈ ಡೋಣಿ ನದಿ ಈ ಛಾಯಾ ಭಗವತಿ ಅನ್ನುವಂತಹ ಈ ಜಲಪಾತವನ್ನು ನಿರ್ಮಿಸುತ್ತೆ. ಛಾಯಾ ಭಗವತಿ ಡೋಣಿ ನದಿ ಇದು ನಿರ್ಮಿಸುವಂಥ ಒಂದು ಜಲಪಾತ ಅಂತ ಹೇಳ್ಬೋದು. ಹಾಗೆಯೇ ಹಿರಣ್ಯಕೇಶಿ ಹಾಗೆ ಮಾರ್ಕಂಡೇಯ ಇವು ಯಾವ ನದಿಯ ಉಪನದಿಗಳು? ಯಾವುದೊಂದು ಪ್ರಶ್ನೆ ಗೊತ್ತಾಗ್ತದೆ ಸ್ನೇಹಿತರೆ. ಹಿರಣ್ಯಕೇಶಿ ಹಾಗೆ ಮಾರ್ಕಂಡೇಯ ಇವು ಯಾವ ನದಿಯ ಉಪನದಿಗಳು ಅಂದರೆ ಘಟಪ್ರಭಾ ನದಿಯ ಉಪನದಿಗಳು. ಚೆನ್ನಾಗಿ ನೆನಪಿರಲಿ. ಹಿರಣ್ಯಕೇಶಿ ಹಾಗೆ ಮಾರ್ಕಂಡೇಯ. ಘಟಪ್ರಭಾ ಕೃಷ್ಣಾ ನದಿಯ ಉಪನದಿಯಾದರೂ ಘಟಪ್ರಭಾದ ಉಪನದಿಗಳು ಉಂಟು. ಆ ಘಟಪ್ರಭಾದ ಉಪನದಿಗಳ ಹೆಸರು ಹಿರಣ್ಯಕೇಶಿ ಹಾಗೆ ಮಾರ್ಕಂಡೇಯ, ನೆನಪಲ್ಲಿರಲಿ. ಹಾಗೆ ರಾಣೆಬೆನ್ನೂರು ಇದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ರಾಣೆಬೆನ್ನೂರು ಇದು ಯಾವ ನದಿಯು ತುಂಗಭದ್ರಾ ನದಿಯನ್ನು ಸೇರುತ್ತೆ? ಯಾವ ನದಿ ತುಂಗಭದ್ರಾ ನದಿಯನ್ನು ಸೇರುತ್ತೆ ಅಂದರೆ ಕುಮದ್ವತಿ ತುಂಗಭದ್ರಾ ನದಿಯನ್ನು ಸೇರುವಂತಹ ಪ್ರದೇಶ ಯಾವುದು? ರಾಣೆಬೆನ್ನೂರು ಬಳಿ ತುಂಗಭದ್ರಾ ಮತ್ತು ಕುಮದ್ವತಿ ಜಾಯ್ನ್ ಆಗ್ತದೆ. ಹಾಗೆ ಮುಂದಿನ ಪ್ರಶ್ನೆ, ನವಿಲು ತೀರ್ಥ ಯಾವ ನದಿಯನ್ನು ನವಿಲು ತೀರ್ಥ ಅಂತ ಯಾವ ನದಿಯನ್ನು ಕರೀತಾರೆ? ಇದಕ್ಕೆ ಮಲಪ್ರಭಾಕ್ಕೆ ಮತ್ತೊಂದು ಹೆಸರು ನವಿಲು ತೀರ್ಥ. ಗೋಕಾಕ್ ಜಲಪಾತವನ್ನು ಉಂಟು ಮಾಡೋದು ಯಾವುದಿದೆ ಸ್ನೇಹಿತರೆ? ಗೋಕಾಕ್ ಜಲಪಾತವನ್ನು ಉಂಟು ಮಾಡುವಂಥ ನದಿ ಈಗಾಗಲೇ ಹೇಳಿದ್ದೀನಿ, ಘಟಪ್ರಭಾ. ಈ ಘಟಪ್ರಭಾ ನದಿ ಏನಿದೆ ಗೋಕಾಕ್ ಜಲಪಾತವನ್ನು ಇದು ಉಂಟು ಮಾಡುತ್ತೆ.
ನಿಮಗೆ ನೆನಪಿದೆಯಾ, ಡೋಣಿ ನದಿ ಛಾಯಾ ಭಗವತಿ ಜಲಪಾತವನ್ನು ಉಂಟು ಮಾಡಿದರೆ, ಘಟಪ್ರಭಾ ನದಿ ಏನು ಮಾಡುತ್ತೆ, ಗೋಕಾಕ್ ಜಲಪಾತವನ್ನು. ವೇದಾವತಿ ಮತ್ತು ಹಗರಿ ಇವು ಯಾವ ನದಿಯ ಉಪನದಿಗಳು? ವೇದಾವತಿ. ನಾನು ಚಿತ್ರದಲ್ಲಿ ನೋಡಿ, ತುಂಗಭದ್ರಾ ನದಿಯ ಉಪನದಿಗಳು ವೇದಾವತಿ ಮತ್ತು ಹಗರಿ. ಘಟಪ್ರಭಾ ನದಿಯ ಉಗಮ ಸ್ಥಳ ಯಾವುದು ಅಂತ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟ ಏನಿದೆ ನೋಡಿ, ಈ ರತ್ನಗಿರಿ ಜಿಲ್ಲೆ ಅಂತ ಹೇಳ್ಬೋದು. ಘಟಪ್ರಭಾ ನದಿಯ ಉಗಮ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ಅಂತ ಹೇಳ್ಬೋದು, ಪಶ್ಚಿಮ ಘಟ್ಟ. ಹಾಗೆ ಬಾದಾಮಿ ಯಾವ ನದಿಯ ಎಡದಂಡೆಗೆ ಸಮೀಪದಲ್ಲಿದೆ? ಬಾದಾಮಿ ಯಾವ ನದಿಯ ಎಡದಂಡೆಯ ಸಮೀಪದಲ್ಲಿ ಇದೆ ಅಂತಂದರೆ ಮಲಪ್ರಭಾ. ಬಾದಾಮಿ ಕೂಡ ಭಾಳ ಫೇಮಸ್ ಪ್ಲೇಸ್. ಹಾಗೆ ಗುಲ್ಬರ್ಗ ಜಿಲ್ಲೆಯ ಜಾಪಲಾಪುರದ ಬಳಿ ಡೋಣಿ ನದಿ ಯಾವ ನದಿಯನ್ನು ಸೇರುತ್ತೆ? ಈ ನದಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಕೃಷ್ಣಾ ನದಿ ಮತ್ತು ಡೋಣಿ ನದಿ ಇವೆರಡು ಸೇರುವಂಥ ಸ್ಥಳ ಯಾವುದು ಅಂದರೆ ಗುಲ್ಬರ್ಗ ಜಿಲ್ಲೆಯ ಜಾಪಲಾಪುರ. ನೆನಪಲ್ಲಿರಬೇಕು ಸ್ನೇಹಿತರೆ, ಈ ಜಾಪಲಾಪುರ ಬಳಿ ಈ ಡೋಣಿ ಮತ್ತು ಕೃಷ್ಣಾ ನದಿ ಸೇರುತ್ತೆ. ಮಲಪ್ರಭಾ ನದಿಯ ಉಗಮ ಸ್ಥಳ ಯಾವುದು? ಕನಕುಂಬಿ. ಈ ಕನಕುಂಬಿ ಮಲಪ್ರಭಾ ನದಿಯ ಉಗಮ ಸ್ಥಳ. ಹಾಗೆ ಕನಕುಂಬಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿದೆ. ಖಾನಾಪುರ ನಿಮಗೆ ಪೊಲೀಸ್ ಸೆಂಟ್ರ್, ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟ್ರ್ ಕೂಡ ಇದೆ ಖಾನಾಪುರದ ಬಳಿ. ಭಾಳ ಅದ್ಭುತವಾದಂಥ ಕಾಡು ಇರುವಂಥ ಪ್ರದೇಶ ಖಾನಾಪುರ. ಈ ಖಾನಾಪುರದ ಬಳಿ ಕನಕುಂಬಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಇದು ಕನಕುಂಬಿಯಲ್ಲಿ ಇದೆ. ಕನಕುಂಬಿಯಲ್ಲಿದೆ ಅಂತಂದರೆ ಖಾನಾಪುರದ ಬಲ್ಲಿದೆ. ಇಲ್ಲಿ ಹುಟ್ಟುವಂತಹ ನದಿ ಯಾವುದು? ಮಲಪ್ರಭಾ ನದಿ. ನೆನಪಲ್ಲಿಡಬೇಕು. ಯಾವ ನದಿಗೆ ಪಂಪಾಸಾಗರ ಜಲಾಶಯ? ತುಂಗಭದ್ರಾ ನದಿಗೆ ಪಂಪಾಸಾಗರ ಜಲಾಶಯವನ್ನು ನಿರ್ಮಿಸಲಾಗಿದೆ. ಮಹಾರಾಷ್ಟ್ರದ ದತ್ತು ಪಟ್ಟಣದ ಬಳಿ ಹುಟ್ಟುವ ನದಿ ಡೋಣಿ ನದಿ. ಈಗ ನಾನು ಹೇಳ್ತಿದ್ದಂಗೆ ನೀವು ಏನು ಮಾಡಬೇಕು ಸ್ನೇಹಿತರೆ, ಯಾವ ನದಿ ಎಲ್ಲಿ ಹುಟ್ಟುತ್ತೆ, ಮುಖ್ಯ ತನ್ನ ಮಾತೃ ನದಿಯನ್ನು ಎಲ್ಲಿ ಸೇರುತ್ತೆ ಅನ್ನೋದು ಕೂಡ ತಾವು ನೋಟ್ ಮಾಡ್ತಾ ಹೋಗಿರಬೇಕು. ಇಲ್ಲಿ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಹುಟ್ಟುವ ನದಿ ಡೋಣಿ. ಹಾಗೆ ಬೆಣ್ಣಿಹಳ್ಳ, ಹಿರೇಹಳ್ಳ ಇವು ಯಾವ ನದಿಯ ಉಪನದಿಗಳು ಅಂದರೆ ಮಲಪ್ರಭಾ ನದಿಯ ಉಪನದಿಗಳು. ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶ ಯಾವ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ? ತುಂಗಭದ್ರಾ ಮತ್ತು ಕೃಷ್ಣ ಇವು ಎರಡು ಆಂಧ್ರ ಪ್ರದೇಶದಲ್ಲಿ ಹೋಗಿ ಸೇರುತ್ತೆ. ಎಲ್ಲಿ? ಕಾರ್ನೂಲ್ ಬಳಿ ಇರುವಂಥ ಅಲಂಪುರದಲ್ಲಿ ಏನು ಮಾಡುತ್ತೆ, ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಎರಡು ಸೇರುತ್ತೆ. ನೀವು ನೆನಪಿರಲಿ, ತುಂಗಭದ್ರಾ ಕೃಷ್ಣಾ ನದಿಯ ಉಪನದಿ. ಅದು ಮುಖ್ಯ ನದಿಯಾದರೂ ಕೂಡ ಮುಂದೆ ಕೃಷ್ಣಾ ನದಿಯನ್ನು ಸೇರೋದ್ರಿಂದ ಅದು ಕೃಷ್ಣಾ ನದಿಯ ಉಪನದಿ ಆಗುತ್ತೆ ತುಂಗಭದ್ರಾ. ಇವೆರಡೂ ಕೂಡ ಕಾರ್ನೂಲ್ ಬಳಿ. ಇದು ಕಾರ್ನೂಲ್ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಕಾರ್ನೂಲ್ ವೆರಿ ಫೇಮಸ್ ಡಿಸ್ಟಿಕ್. ಹಾಗೆಯೇ ಇತಿಹಾಸ ಪ್ರಸಿದ್ಧವಾದಂಥ ಪಟ್ಟದಕಲ್ಲು ಮತ್ತು ಐಹೊಳೆ ಇವೆರಡೂ ಕೂಡ ಒಂದು ನದಿ ದಂಡಿ ಮೇಲಿದೆ. ಆ ನದಿಯ ಹೆಸರು ಮಲಪ್ರಭಾ. ಪಟ್ಟದಕಲ್ಲು ಮತ್ತು ಐಹೊಳೆ ನೆನಪಲ್ಲಿಡಬೇಕು. ಶಿವಮೊಗ್ಗ ಮೂಲಕ ಹರಿದು ಬರುವ ವರದಾ ನದಿ ಬೆಲ್ಗಿಯ ಬಳಿ ಯಾವ ನದಿಯನ್ನು ಸೇರುತ್ತೆ? ವರದಾ ನದಿ ಏನು ಮಾಡುತ್ತೆ, ಬೆಲ್ಗಿ ಅನ್ನೋಂಥ ಪ್ರದೇಶದ ಬಳಿ ತುಂಗಭದ್ರಾವನ್ನು ಸೇರುತ್ತೆ. ಹಾಗಾದರೆ ನಮಗೆ ನೆನಪಿಡಬೇಕು, ವರದಾ ನದಿ ತುಂಗಭದ್ರಾ ನದಿಯ ಉಪನದಿ. ಈ ವರದಾ ನದಿ ಮತ್ತು ತುಂಗಭದ್ರಾ ಎರಡೂ ಕೊಡೋದು ಬೆಲ್ವಿಗಿ. ಇದೆಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುತ್ತೆ. ಶಿವಮೊಗ್ಗ ಜಿಲ್ಲೆ. ಹಾಗೆಯೇ ಮುಂದಿನ ಪ್ರಶ್ನೆ, ವರದಾ ಮತ್ತು ಕುಮದ್ವತಿ ಯಾವ ನದಿಯ ಉಪನದಿಗಳು ಅಂದರೆ ಈಗಾಗಲೇ ಹೇಳಿದ್ವಿ ತುಂಗಭದ್ರಾ. ವರದಾ, ಕುಮದ್ವತಿ ಇವು ತುಂಗಭದ್ರಾ ನದಿಯ ಉಪನದಿಗಳು. ಹಾಗೆ ಪಶ್ಚಿಮಮುಖವಾಗಿ ಹರಿಯುವಂಥ ನದಿಗಳ ಪಟ್ಟಿಯನ್ನು ನಾನು ಆಗಲೇ ಹೇಳಿದೆ. ಆ ಪಟ್ಟಿಯಲ್ಲಿ ಶರಾವತಿ, ಕಾಳಿ, ಗಂಗಾವಳಿ ಅಥವಾ ಅದನ್ನು ಬೆಡ್ತಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಕಾಳಿ, ಶರಾವತಿ, ನೇತ್ರಾವತಿ, ಬೆಡ್ತಿ, ಅಘನಾಶಿನಿ ಇವೆಲ್ಲ ವಾರಾಹಿ, ಮಹದಾಯಿ ಮತ್ತು ಕರ್ನಾಟಕದ ನಡುವೆ ಒಂದು ದೊಡ್ಡ ವಿವಾದನೆ ಇದೆ ಮಹದಾಯಿ ನದಿಗೋಸ್ಕರ. ಈ ಮಹದಾಯಿ ಏನಿದೆ, ಮಹದಾಯಿ, ವಾರಾಹಿ, ಅಘನಾಶಿನಿ, ಬೆಡ್ತಿ, ನೇತ್ರಾವತಿ, ಶರಾವತಿ, ಕಾಳಿ ಇವೆಲ್ಲ ಕೂಡ ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿಗಳ ಒಂದು ದೊಡ್ಡ ಪಟ್ಟಿ ಅಂತಲೇ ನಾವು ಹೇಳ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು. ಬಾರಾಪೊಳೆ ನದಿ ಯಾವ ಎರಡು ರಾಜ್ಯಗಳಲ್ಲಿ ಹರಿಯುತ್ತೆ? ಈ ಬಾರಾಪೊಳೆ ನದಿ ಏನು ಮಾಡುತ್ತೆ, ಕರ್ನಾಟಕ ಮತ್ತು ಕೇರಳ ನಡುವೆ ಹರಿಯುತ್ತೆ. ಮಾಗೋಡು ಜಲಪಾತ ನೀವೆಲ್ಲ ಕೇಳಿದಿರಿ. ಮಾಗೋಡು ಜಲಪಾತ ಬಹಳ ಫೇಮಸ್ ಜಲಪಾತ ಮಾಗೋಡು. ಇದು ಬೆಡ್ತಿ ಅಂತ ಒಂದು ನದಿ ಇದೆ. ಸರಿ ಇದೆ, ಬೆಡ್ತಿ ನದಿ ಇದನ್ನು ಉಂಟು ಮಾಡುತ್ತೆ. ಇದು ಮಾಗೋಡು ಜಲಪಾತನೂ ಕೂಡ ಬಹಳ ಫೇಮಸ್ ಜಲಪಾತ.
ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಬೆಡ್ತಿ ನದಿಯ ಮತ್ತೊಂದು ಹೆಸರು ಏನು ಅಂದರೆ ಗಂಗಾವಳಿ. ಬೆಡ್ತಿ ನದಿಗೆ ಮತ್ತೊಂದು ಹೆಸರು ಏನು ಕರೀತಾರೆ? ಗಂಗಾವಳಿ ಅಂತ ಅದನ್ನು ಕರೀತಾರೆ. ಕಾಳಿ ನದಿಯ ಉಗಮ. ಈ ಕಾಳಿ ನದಿ ನೋಡೋಣ. ಕಾಳಿ ನದಿ ಎಲ್ಲಿ ಉಗಮವನ್ನು ತಾಳುತ್ತೆ ಅಂತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನ ಡಿಗ್ಗಿ ಘಾಟಿನಲ್ಲಿ, ಒಂದು ಡಿಗ್ಗಿ ಘಾಟ್ ಅಂತ ಘಾಟ್ ಬರುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿ. ಅಲ್ಲಿ ಈ ಕಾಳಿ ನದಿ ಜನ್ಮವನ್ನು ತಾಳುತ್ತೆ. ಬಂಡಂಜೆ ಇದು ಬಂಡಂಜೆ ಜಲಪಾತವನ್ನು ಉಂಟು ಮಾಡುವ ನದಿ ನೇತ್ರಾವತಿ ನದಿ. ನೇತ್ರಾವತಿ ಧರ್ಮಸ್ಥಳದ ಮೇಲೆ ಹರಿಯುವಂಥ ನದಿ. ಈ ನೇತ್ರಾವತಿ ನದಿ ತಿರುವಿಗೋಸ್ಕರ ಹೋರಾಟ ನಿಲ್ಲಿಸಬೇಕು ಅಂತ ಹೋರಾಟ ನಡೀತು ದೊಡ್ಡ ಪ್ರಮಾಣದಲ್ಲಿ. ಅದು ಅಲ್ಲಿಯ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆ ಅಂತಲೇ ಹೇಳ್ಬೋದು. ದೊಡ್ಡ ರಾಜಕೀಯ ಆಗಿ ಮುಂದೆ ಅದನ್ನು ಕೈ ಬಿಡಲಾಯಿತು. ನೇತ್ರಾವತಿ ತಿರುವು ಯೋಜನೆ ಅಂತ ಅದನ್ನು ಮಾಡಿದರು. ಹಾಗೆಯೇ ಹರಿದ್ರತಿ ಮತ್ತು ಎಣ್ಣೆಹೊಳೆ ಇವು ಶರಾವತಿಯ ಉಪನದಿಗಳು. ಶರಾವತಿ ನದಿಯ ಉಪನದಿ. ಶರಾವತಿನೂ ಕೂಡ ನಿಮ್ಗೆ ನೆನಪಿದೆ, ಶರಾವತಿ ನದಿ ಜೋಗ ಜಲಪಾತವನ್ನು ನಿರ್ಮಿಸುತ್ತೆ. ಜೋಗ ಜಲಪಾತ ಭಾರತ ಎತ್ತರ ಜಲಪಾತವಾಗಿದೆ. 253 ಮೀಟ್ರು ಅದು ಇದೆ. ಹಾಗೆಯೇ ಶರಾವತಿ ನದಿಯ ಉಗಮ ಸ್ಥಳ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ, ತೀರ್ಥಹಳ್ಳಿ ಇವೆಲ್ಲ ನಮ್ಮ ಕವಿ ಕುವೆಂಪು ಅವರಿಗೆ ಅವರಿಂದ ಫೇಮಸ್ಸು. ಈ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಶರಾವತಿ ನದಿ ಹುಟ್ಟುತ್ತೆ. ಹಾಗಾದರೆ ಪಶ್ಚಿಮಮುಖವಾಗಿ ಹರಿಯುವ ನದಿಗಳಲ್ಲಿ ಉದ್ದವಾದ ನದಿ, ನನಗೆ ಸಾಕಷ್ಟು ದೊಡ್ಡ ಹೆಸರನ್ನು ಕೊಟ್ಟೆ. ಅವುಗಳಲ್ಲಿ ಕಾಳಿ ನದಿ ಅತ್ಯಂತ ಉದ್ದವಾದ ನದಿ. ಹಾಗೆ ಉಂಚಳ್ಳಿ ಜಲಪಾತ ನಿಮಗೆಲ್ಲ ಕೇಳಿರಬೇಕು. ಭಾಳ ಬೋರ್ಗರಿದು ಹರಿಯುತ್ತೆ, ಜಲಪಾತ ಸೃಷ್ಟಿಯಾಗುತ್ತೆ. ಈ ಉಂಚಳ್ಳಿ ಇದನ್ನು ಕ್ರಿಯೇಟ್ ಮಾಡೋದು ಅಘನಾಶಿನಿ ಉಂಚಳ್ಳಿ ಜಲಪಾತವನ್ನು ಮಾಡುತ್ತೆ. ಬಂಡಂಜಿ ನೇತ್ರಾವತಿ ಜಲಪಾತವನ್ನು ಮಾಡುತ್ತೆ. ಹಾಗೆ ಭೂಗರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಆರಂಭಿಸುವ ಏಕೈಕ ನದಿ ಭೂಗರ್ಭದಲ್ಲಿ ಅದು ಯಾವುದು ಅಂದರೆ ವರಹಿ ಭೂಗರ್ಭದಲ್ಲಿ ಹರಿಯುತ್ತೆ. ಅದು ದೊಡ್ಡ ಯಾವುದೋ ಭೂಗರ್ಭ ಜಲಪಾತ, ಭೂಗರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂಥ ಏಕೈಕ ನದಿಯ ವರಹಿ ನದಿ. ನೇತ್ರಾವತಿ ನದಿಯ ಉಗಮ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಳರಾಯನ ದುರ್ಗ. ಹಾಗೆಯೇ ಲಾಲಾಗುಳಿ ಜಲಪಾತವನ್ನು ಉಂಟು ಮಾಡುವ ನದಿ ಕಾಳಿ ನದಿ. ಗುಳಿ ಜಲಪಾತವನ್ನು ಉಂಟು ಮಾಡುತ್ತೆ. ಕಳಸಾ ಬಂಡೂರಿ, ಇದು ಗೊತ್ತಿದೆ, ಕಳಸಾ ಬಂಡೂರಿ ಹೋರಾಟ ನಡೆಯಿತು. ಇದು ಮಹದಾಯಿ ನದಿಯ ಉಪನದಿಗಳು ಕಳಸಾ ಮತ್ತು ಬಂಡೂರಿ. ಕಳಸಾ ಬಂಡೂರಿ ಅಂತ ನೀವು ಕೇಳಿರ್ಬೋದು. ಇವು ಮಹದಾಯಿ ನದಿಯ ಉಪನದಿಗಳು. ಇತ್ತೀಚೆಗೆ ನಮ್ಮ ಪರವಾಗಿ ಅಲ್ಲಿ ಕೋರ್ಟಲ್ಲಿ ಆಗಿದೆ. ಹಾಗೆ ಶಿವಗಂಗೆ ಮತ್ತು ಇಳಿಮನೆ ಜಲಪಾತವನ್ನು ಉಂಟು ಮಾಡುವ ನದಿ ಅಘನಾಶಿನಿ. ಗುರುಪುರ ಮತ್ತು ಕುಮಾರಧಾರ ನೀವು ಭಾಳ ಹೆಸರು ಕೇಳಿದಿರಿ, ಗುರುಪುರ ಕೇಳಿರಿಕ್ಕಿಲ್ಲ. ಇವೆರಡೂ ಕೂಡ ನೇತ್ರಾವತಿ ನದಿಯ ಉಪನದಿಗಳು. ಕುಮಾರಧಾರನೂ ಕೂಡ ನದಿ ತಿರುವು ಯೋಜನೆಯಲ್ಲಿ ದೊಡ್ಡದೇ ಹೆಸರು ಮಾಡಿದಂಥ ನದಿ. ಹಾಗೆಯೇ ಮಹದಾಯಿ ನದಿ ಗೋವಾದಲ್ಲಿ ಯಾವ ಹೆಸರಿಂದ ಕರೀತಾರೆ ಅಂದರೆ ಮಾಂಡೋವಿ ನದಿ ಅಂತ ಅಲ್ಲಿ ಅದನ್ನು ಕರೀತಾರೆ ಗೋವಾದಲ್ಲಿ ಅದನ್ನು. ಹಾಗೆ ಜಗತ್ ಪ್ರಸಿದ್ಧ ಜಲಪಾತ ಸೃಷ್ಟಿ ಮಾಡೋದು ಶರಾವತಿ ಅಂತ ಗೊತ್ತಿದೆ. ಕಪ್ಪು ಕಾಳಿ ಅಂತ ಹೇಳೋದು ಕಾಳಿ ನದಿನೇ. ಪಣಜಿ ಯಾವ ನದಿಯ ತೀರದಲ್ಲಿದೆ? ಮಹದಾಯಿ ನದಿಯ ತೀರ್ಥದಲ್ಲಿದೆ. ತಟ್ಟಿಹಳ್ಳ ಮತ್ತು ಪಂಡ್ರಿ ಯಾವ ನದಿ ಉಪನದಿಗಳು ಅಂದರೆ ಕಾಳಿ ನದಿಯ ಉಪನದಿಗಳು ತಟ್ಟಿಹಳ್ಳ ಮತ್ತು ಪಂಡ್ರಿ. ಹಾಗೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ದೇವಾಂಗ ಎಂಬಲ್ಲಿ ಉಗಮವಾಗುವಂಥ ನದಿ ಮಹದಾಯಿ ಅಂತ ನಾನು ಹೇಳಿದ್ದೀನಿ. ಅಲ್ಲೇ ಖಾನಾಪುರ ಮತ್ತೊಂದು ನದಿಗೆ ಕೂಡ ಅದು ಫೇಮಸ್ ಅಂತ ಈಗಾಗಲೇ ಹೇಳಿದ್ದೀನಿ, ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ದೇವಾಂಗ ಅನ್ನೋದು ಮಹದಾಯಿ ನದಿಯ ಉಗಮ ಸ್ಥಳ. ಚಾರ್ಮುಡಿ ಮತ್ತು ಶಿಶಿಲಾ, ಪಾಲ್ಗುಣಿ ಇವು ನೇತ್ರಾವತಿ ನದಿಯ ಉಪನದಿಗಳು. ಚಾರ್ಮುಡಿ, ಶಿಶಿಲಾ. ಹಾಗೆಯೇ ಈಗಾಗಲೇ ಮೇಲ್ಗಡೆಯೂ ಕೂಡ 2 ನದಿಗಳ ಹೆಸರನ್ನು ಹೇಳಿದೆ, ಅವು ಕೂಡ ನೇತ್ರಾವತಿ ನದಿಯ ಉಪನದಿಗಳು. ಯಾವುದಕ್ಕೂ ಇರಲಿ ಅಂತ ಮತ್ತೊಂದು ಟೈಮ್ ಅವುಗಳ ನಾನು ನಿಮಗೆ ತರ್ತೇನೆ ಸ್ನೇಹಿತರೆ. ಇಲ್ಲೇ ಇದೆ ನೋಡಿ, ನೇತ್ರಾವತಿ, ಗುರುಪುರ ಮತ್ತು ಕುಮಾರಧಾರ ಜೊತೆಗೆ ಈಗಾಗಲೇ ಹೇಳಿರುವಂತಹ ನದಿಗಳು ಯಾವುದು? ಚಾರ್ಮುಡಿ ಮತ್ತು ಶಿಶಿಲಾ, ಪಾಲ್ಗುಣಿ. ಚಾರ್ಮುಡಿ ಅತ್ಯಂತ ಚಿಕ್ಕ ಉಪನದಿಯಾಗಿದೆ ನೇತ್ರಾವತಿದು. ಹಾಗೆ ಕನೇರಿ, ವಾಕಿ ಇವು ಯಾವ ನದಿ ಉಪನದಿಗಳು ಅಂತ ಅಂದರೆ ಕಾಳಿ ನದಿಯ ಉಪನದಿಗಳು ಸಾಕಷ್ಟಿದೆ ನೋಡಿ. ಇದುವರೆಗೂ ಕೂಡ ಸಾಕಷ್ಟು ವಿಚಾರಗಳ ನದಿಗಳ ಬಗ್ಗೆ ಹೇಳಿದ್ದೇನೆ. ಆದಷ್ಟು ನನ್ನ ಆಸೆ ಒಂದಿದೆ ಅಂತಂದರೆ ಭೂಪಟದ ಜೊತೆಗೆ ನಿಮಗೆ ಹೇಳಬೇಕು ಅನ್ನೋದು ಇತ್ತು. ಆದರೆ ಏನಾಗ್ತಾ ಇದೆ ಅಂದರೆ ಅದು
ಉಪನದಿಗಳು ಕೂಡ ಇರೋಲ್ಲ. ಮುಖ್ಯ ನದಿಗಳ ಚಿತ್ರ ಆಲ್ರೆಡಿ ಈಗಾಗಲೇ ತೋರಿಸಿದ್ದೀನಿ ಸ್ನೇಹಿತರೆ. ಈ ವಿಡಿಯೋಕ್ಕೆ ತಾವು ಡೆಫಿನೆಟ್ಲಿ ಒಂದು ಲೈಕ್ ಮಾಡಬೇಕು. ಯಾಕಂತಂದರೆ ಇಂಥ ಟಫ್ ವಿಡಿಯೋಗಳನ್ನು ತರೋವಂಥ ಪ್ರಯತ್ನ ನಾನು ಮಾಡ್ತಾ ಹೋಗ್ತೇನೆ.